ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ವಿಕ್ಕಿ, ಎಷ್ಟು ಸಲ ಫೋನ್ ಮಾಡ್ದೆ ಗೊತ್ತಾ? ಯಾಕೋ ತೆಗಿಲಿಲ್ಲ? ನಾನು ಯಾಕೆ ಅಷ್ಟು ಸಲ ಫೋನ್ ಮಾಡ್ದೆ ಗೊತ್ತಾ? ಸ್ಪಂದನನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಕೇಳೋಕೆ. ವಿಕ್ಕಿ, ನನ್ನ ಹಾಳು ಬುದ್ಧಿಗೆ ನಾನು ಏನ್ ಹೇಳಿ? ಸ್ಪಂದನ ಹೋಗುವಾಗ ಹೋಗ್ಬೇಡಮ್ಮ ಹೋಗ್ಬೇಡಮ್ಮ ಅಂತ ತಡೆದ್ನೆ ಹೊರತು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಲೇ ಇಲ್ಲ. ಎಲ್ಲಿದಳೋ ಹೇಗಿದಳೋ ಏನಾದ್ರೂ ಗೊತ್ತಾಯ್ತಾ? ಹೇಳು ವಿಕ್ಕಿ. ಈ ಮನೆಯಲ್ಲಿ ನಮ್ ವಿಚಾರ ಎಲ್ಲ ಬಿಟ್ಬಿಡು ವಿಕ್ಕಿ. ನೀನು ನಿನ್ನ ಜವಾಬ್ದಾರಿನ ನಿಭಾಯಿಸಬೇಕು ಅಂತ ಅವ್ರ ಅಪ್ಪಂಗ್ ಮಾತು ಕೊಟ್ಟು ಅವಳನ್ನ ಇಲ್ಲಿ ಕರ್ಕೊಂಬಂದೆ. ನಿನ್ನ ಪ್ರೀತಿನ ಧಿಕ್ಕರಿಸಿ ಮನೆಯಿಂದ ಹೋದ್ಲಲ್ಲ ಅವಳು, ಏನ್ ಹೇಳ್ಬೇಕು ಅವಳಿಗೆ? ಅಪ್ಪ, ಅವಳ ಬಗ್ಗೆ ಅಷ್ಟೊಂದು ಕೆಟ್ಟದ ಮಾತಾಡಬೇಡಿ. ಅವಳು ಮನೆಯಿಂದ ಆಚೆ ಹೋಗಿರ್ಬೋದು, ಆದರೆ ಇನ್ನೂ ನಮ್ಮ ಮನಸ್ಸಿಂದ ಆಚೆ ಹೋಗಿಲ್ಲ. ಭೇಷ್ ಕಂದ, ಮನೆಯಿಂದ ಆಚೆ ಹೋಗು ಅಂತ ಹೇಳಿದವನು ನೀನೆ, ಈಗ ಮನಸ್ಸಲ್ಲಿ ಇನ್ನೂ ಇದ್ದಾಳೆ ಅಂತ ಹೇಳ್ತಿರೋದು ನೀನೆ. ಹೇಳಪ್ಪ, ನಾವು ಯಾವ್ದನ್ನ ಒಪ್ಕೋಬೇಕು ಹೇಳು? ಎರಡನ್ನೂ ಒಪ್ಕೋಬೇಕು ದೊಡ್ಡಮ್ಮ. ಅವಳು ಸ್ವಾಭಿಮಾನದಿಂದನೋ ಅಥವಾ ಅಹಂಕಾರದಿಂದನೋ ಮನೆ ಬಿಟ್ಟು ಹೋಗಿರ್ಬೋದು. ನಾವು ಕೂಡ ಸಿಟ್ಟಿನಿಂದನೋ ಅಥವಾ ಅವಳು ಬುದ್ಧಿ ಕಲೀಲಿ ಅಂತನೋ ಮನೆಯಿಂದ ಆಚೆ ಹಾಕಿರ್ಬೋದು. ಆದರೆ ಅಫಿಷಿಯಲ್ ಆಗಿ ಅವಳು ನನ್ನ ಹೆಂಡತಿ. ಅವಳ ಕತ್ತಲ್ಲಿ ನಾನು ಕಟ್ಟಿರೋ ತಾಳಿ ಹಾಗೆ ಇದೆ. ಅವಳ ವಯಸ್ಸಿಗೆ ಅವಳ ಜವಾಬ್ದಾರಿ ಏನು ಅಂತ ಅವಳು ಗೊತ್ತಿಲ್ಲದೆ ಇರ್ಬೋದು, ಆದರೆ ನಮ್ಮ ವಯಸ್ಸಿಗೆ ಜವಾಬ್ದಾರಿ ಇದೆ. ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವಾ? ಸರಿಯಾಗಿ ಹೇಳ್ದೆ ವಿಕ್ಕಿ. ಇದು ನನ್ನ ಮಗ ಅಂದ್ರೆ ನಾವು ದುಡ್ಕಿದೀವೋ ಅವಳು ದುಡ್ಕಿದಾಳೋ ಬೇಕಾಗಿಲ್ಲ. ನೋಡು, ತುಂಬಾ ಕತ್ಲಾಗೋಗಿದೆ. ಅವಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಕೊನೆ ಪಕ್ಷ ಅವಳು ಕ್ಷೇಮ ಆಗಿದ್ದಾಳ ಅನ್ನೋದಾದ್ರೂ ಗೊತ್ತಾಗ್ಬೇಕು. ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತೇನೋ? ಅವಳು ಹೋಗ್ತೀನಿ ಅಂದಾಗ ಹೋಗು ಅಂತ ಹೇಳಿದ್ನೆ ಹೊರತು ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿಲ್ಲ. ಎಲ್ಲಿಗೆ ಹೋಗಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ. ಆ ಮಗು ಎಲ್ಲಿದೆಯೋ ಏನೋ. ಎಷ್ಟೇ ಆದ್ರೂ ಅವಳು ಈ ಮನೆ ಸೊಸೆ. ಅವಳು ಈ ಮನೆ ಸೊಸೆ ಅಲ್ಲ. ವಿಕ್ರಾಂತ್, ಆಲ್ರೆಡಿ ನೀನ್ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ನಮ್ಗೆ ಯಾರಿಗೂ ತಿಳಿಸ್ದೆ ನಮಗ್ ಗೊತ್ತಿಲ್ಲದೆ ಇರೋ ಹುಡುಗಿನ ಮದುವೆ ಮಾಡ್ಕೊಂಡು ಬಂದಿತ್ತು. ನೀನ್ ಅವತ್ತು ಅವಳನ್ನ ಕರ್ಕೊಂಡು ಬಂದಾಗ ನಾವ್ ಯಾರು ಬೇಡ ಅಂತ ಹೇಳಿಲ್ಲ. ಯಾಕೆ ಹೇಳು? ನಮ್ಮನೆ ಮಗನ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ನಮ್ಮನೆಗೆ ಬಂದವಳು ನಮ್ಮೇಲೆ ಸವಾರಿ ಮಾಡಿದ್ಲು, ನಮ್ಮೇಲೇನೆ ಅಧಿಕಾರ ಚಲಾಯಿಸೋದು. ಇಷ್ಟು ದಿನ ನಾವು ಇದನ್ನೆಲ್ಲ ಸಹಿಸ್ಕೊಂಡಿದ್ದು ಯಾಕೆ ಗೊತ್ತಾ? ನಿನಗೋಸ್ಕರ ಕಣೋ, ನಿನಗೋಸ್ಕರ. ಅದೆಲ್ಲ ನನಗೆ ಗೊತ್ತು ದೊಡ್ಡಮ್ಮ. ಐ ಆಮ್ ರಿಯಲಿ ಸಾರಿ. ಇಲ್ಲ ವಿಕ್ರಾಂತ್, ನೀನ್ ಬರೀ ಬಾಯಿ ಮಾತಲ್ಲಿ ಕ್ಷಮೆ ಕೇಳೋದು ನನಗೆ ಬೇಕಾಗಿಲ್ಲ. ಅಯ್ಯೋ ಪಾಪ ಅಂತ ಕರ್ಕೊಂಡು ಬಂದವಳು ನೀನ್ ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮನೆ ಬಿಟ್ಟು ಹೋದ್ಲಲ್ಲ. ಗಂಡನ್ ಬೇಡ ಅಂತ ನಿನ್ನ ಮಾತನ್ನೇ ಧಿಕ್ಕರಿಸಿ ಮನೆ ಬಿಟ್ಟು ಹೋದವಳನ್ನ ಯಾವ ಮುಖ ಇಟ್ಕೊಂಡು ಕರ್ಕೊಂಡ್ ಬರ್ತೀಯೋ? ಹೋಗಿ ಅವಳ ಮುಂದೆ ನಿಂತ್ಕೊಂಡು ತಪ್ಪಾಯ್ತಮ್ಮ ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋತೀಯಾ? ವಿಕ್ರಾಂತ್, ನಿನ್ ವ್ಯಕ್ತಿತ್ವಕ್ಕೆ ಬೆಲೆ ಬೇಡವೇನೋ? ಮತ್ತೆ ಅವಳನ್ನ ಈ ಮನೆಗೆ ಕರ್ಕೊಂಡು ಬರಲ್ಲ ಅಂತ ನಾನು ಮಾತ್ಕೊಳ್ಳ.
ಹೇಳಿ ಸ್ಪಂದನ, ಯಾಕೆ ಬಂದೆ? ಏನ್ ವಿಷಯ? ಏನ್ ಮಾತಾಡಬೇಕು? ಅಜಯ್ ಸರ್, ನಿಮಗ್ ಮದ್ವೆ ಆಗಿದೆ ಅಂತ ಹೇಳಿದ್ರಿ. ನಿಮ್ ಹೆಂಡತಿ ಹೆಸರೇನು ಅಂತ ಕೇಳ್ಬೋದಾ? ಸಾಹಿತ್ಯ. ಸಾಹಿತ್ಯ ನಾಯಕ್. ನನಗೆ ಗೊತ್ತು ಸ್ಪಂದನ, ಈ ವಿಷಯ ಕೇಳಿದ್ರೆ ನೀನು ಶಾಕ್ ಆಗ್ತೀಯ ಅಂತ. ನಾನು ನಿನ್ನ ಹತ್ರ ಮಾತಾಡೋದು ತುಂಬಾ ಇದೆ. ಮೊದಲು ಊಟ ಮಾಡ್ಕೊಂಡು. ಮತ್ತೆ ಅವಳನ್ನ ಈ ಮನೆಗೆ ಕರ್ಕೊಂಡು ಬರಲ್ಲ ಅಂತ ನಾನು ಮಾತ್ಕೊಳ್ಳ. ವಿಕ್ಕಿ, ನೀನು ಏನ್ ಎಲ್ರು ಹುಡುಗಾಟ ಆಡ್ತಾ ಇದ್ದೀರಾ? ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏನು ಅಂತ ಅನ್ಕೊಂಡಿದ್ದೀರಾ? ಒಂದೇ ಕ್ಷಣದಲ್ಲಿ ಆಣೆ ಪ್ರಮಾಣ ಮಾಡಿಸಿ ಈ ಸಂಬಂಧನ ಮುರಿದಾಕ್ಬಿಡ್ತೀರಾ? ಸುಜಾತ, ಏನ್ ಮಾತಾಡ್ತಿದ್ಯಾ ನೀನು? ಏನ್ ಮಾತಾಡ್ಬೇಕೋ ಅದನ್ನೇ ಮಾತಾಡ್ತಾ ಇದ್ದೀನಿ ಅಕ್ಕ. ನನ್ನ ಮಗ ಸೊಸೆನ ಬೇರೆ ಮಾಡೋ ಅಧಿಕಾರನ ನಿಮಗೆ ಯಾರು ಕೊಟ್ಟಿದ್ದು? ಸುಜಾತ, ಯಾರ ಹತ್ರ ಮಾತಾಡ್ತಾ ಇದೀಯಾ? ನಾನು ಈ ಮನೆ ಹಿರಿ ಸೊಸೆ. ಅದಕ್ಕೆ ನನ್ನ ಮಗನ ಸಂಸಾರ ಹಾಳು ಮಾಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ನೀವು ಗಂಡನ್ನ ಕಳ್ಕೊಂಡು ಒಂಟಿಯಾಗಿ ಬದುಕ್ತಾ ಇದ್ದೀರಾ. ಇವಳು ಗಂಡನ್ ಕಳ್ಕೊಂಡು ಅವಳು ಒಂಟಿಯಾಗಿ ಬದುಕ್ತಾ ಇದ್ದಾಳೆ. ಈಗ ನನ್ನ ಮಗ ಕೂಡ ಒಂಟಿಯಾಗಿ ಬದುಕ್ಬೇಕಾ? ನಿನಗಾದ್ರೂ ಬುದ್ಧಿ ಬೇಡವೇನೋ ವಿಕ್ಕಿ? ಇವ್ರೇನೋ ಹೇಳ್ಬಿಟ್ರಂತೆ, ಇವನೇನೋ ಕೇಳ್ಬಿಟ್ನಂತೆ. ನೋಡಪ್ಪ, ನೀನೇನು ಶ್ರೀರಾಮಚಂದ್ರ ಆಗ್ಬೇಕಾಗಿಲ್ಲ. ಬೇರೆಯವ್ರ ಮಾತು ಕೇಳ್ಕೊಂಡು ಹೆಂಡತಿನ ಕಾಡ್ಗೂ ಕಳಿಸ್ಬೇಕಾಗಿಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನನಗೂ ಗೊತ್ತಮ್ಮ. ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಅಂತ ಅವಳನ್ನ ಈ ಮನೆ ಕರ್ಕೊಂಬಂದೆ. ನಗ್ನಗ್ತಾ ತನ್ನ ಗುರಿನ ಮುಟ್ಲಿ ಅಂತ ಅವಳು ಏನ್ ಕೇಳಿದ್ರು ಹೂ ಅಂದೆ. ಅಲ್ಲ, ಅವಳಿಗೋಸ್ಕರ ನಾ ಏನೇನ್ ಮಾಡಿಲ್ಲ ಹೇಳು? ಈಗ ತಾನೇ ಕಣ್ಬಿಟ್ಟು ಜಗತ್ನ ನೋಡ್ತಿದ್ದಾಳೆ. ಅವಳು ಈ ಮನೆಯವ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಅನಿಸ್ಲಿಲ್ವಾ? ಛೇ, ಎಲ್ರ ಮಧ್ಯೆ ಈ ಪ್ರಶ್ನೆನ ಕೇಳಿ ನಿನ್ನ ಮರ್ಯಾದೆನ ನೀನೇ ಕಳ್ಕೋಬೇಡ. ನಿನ್ನ ಹೆಂಡತಿ ಬಂದ ಮೇಲೆ ಅವಳನ್ನ ಕೂರಿಸ್ಕೊಂಡು ನೀವಿಬ್ಬರೇ ಇದ್ರ ಬಗ್ಗೆ ವಿಚಾರ ಮಾಡಿ. ಗುಟ್ಟು ಅನ್ನೋದು ಗಂಡ ಹೆಂಡತಿರ ಮಧ್ಯೆ ಇದ್ರೇನೆ ಸಂಸಾರ. ಅದ್ ಬೀದಿಗೆ ಬಂದ್ರೆ ತಾತ್ಸಾರ ಆಗತ್ತೆ. ನೋಡು, ಹೋಗು, ನಿನ್ ಹೆಂಡತಿ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡ್ ಬಾ. ಹೋಗಿ ಮನೆ ಕರ್ಕೊಂಡ್ ಬಾ, ಹೋಗು. ವಿಕ್ಕಿ, ವಿಕ್ಕಿ, ನಾನು ನಿನ್ಗೆ ಹೇಳಿದ್ದು ಹೋಗಿ ಸ್ಪಂದನನ್ ಕರ್ಕೊಂಡ್ ಬಾ. ಕೇಳಿಸ್ತಿಲ್ವಾ ವಿಕ್ಕಿ?